ಜವರಾಯ ಅನ್ನೋನು ಯಾವಾಗ ಎಲ್ಲಿ ಹೇಗೆ ಅಡಗಿರ್ತಾನೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಪ್ರಪಂಚದ ಅರಿವೇ ಇಲ್ಲದಂತಹ ಮಗು ಶೌಚಾಲಯಕ್ಕೆ ಅಂತ ಲಾರಿ ಕೆಳಗೆ ಹೋಗಿತ್ತು. ನೆರಳಲ್ಲಿ ಕೂತಿದ್ದಂತಹ ಕಂದಮ್ಮ ಮತ್ತೆ ಬರಲೇ ಇಲ್ಲ. ಅಷ್ಟಕ್ಕೂ ಆಗಿದ್ದೇನ್ ಗೊತ್ತಾ? ಈ ಬಗ್ಗೆ ಅಪ್ಡೇಟ್ ಇದೆ, ನೋಡ್ತಾ ಹೋಗಿ. ಅಯ್ಯೋ ದುರ್ವಿಧಿಯೇ, ಲಾರಿ ಹರಿದು 5 ವರ್ಷದ ಮಗು ಸಾವು. ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ. ಇಂತಹದ್ದೊಂದು ದಾರುಣ ಘಟನೆ ನಡೆದಿರೋದು ಬೆಂಗಳೂರಿನ ಸಿಟಿ ಮಾರ್ಕೆಟ್ನ ಊರ್ವಶಿ ಥಿಯೇಟರ್ ಬಳಿ. ತಮಿಳುನಾಡಿನ ಸಸಿ ಮತ್ತು ಸರಸ್ವತಿ ದಂಪತಿಯ 5 ವರ್ಷದ ಅಶ್ವಿನ್ ಈ ಅವಘಡದಲ್ಲಿ ಉಸಿರು ಚೆಲ್ಲಿದ್ದಾನೆ. ಬೆಳಿಗ್ಗೆ ತಂದೆ ಹಾಗೂ ತಾಯಿ ಎಂದಿನಂತೆ ಕೂಲಿ ಕೆಲಸ ಮಾಡ್ತಿದ್ರು. ಆದ್ರೆ ಮನೆ ಮುಂದಿನ ಖಾಲಿ ಜಾಗದಲ್ಲಿ ಜವರಾಯ ಅವಿತು ಕುಳಿತಿದ್ದ ಅನ್ಸುತ್ತೆ. ಮನೆ ಮುಂದೆ ಇದ್ದಂತಹ ಖಾಲಿ ಜಾಗದಲ್ಲಿ ಶೌಚಾಲಯಕ್ಕೆ ಹೋದಂತಹ ಮಗು ಬಿಸಿಲು ಅಂತ ನಿಂತಿದ್ದಂತಹ ಲಾರಿಗೆ ಕೆಳಗೆ ಹೋಗಿ ಕೂತ್ಕೊಂಡಿತ್ತು. ಆದ್ರೆ ಲಾರಿ ಚಾಲಕ ಮಗುವನ್ನ ಗಮನಿಸದೆ ಲಾರಿಯನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದಾನೆ. ಇನ್ನು ಕೆಳಗಿದ್ದಂತಹ ಮಗು ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲಿಯೇ ಕೊನೆ ಉಸಿರೆಳೆದಿದೆ. ಇತ್ತ ಸಾವಿನ ಸುದ್ದಿ ತಿಳಿದಂತಹ ಎತ್ತ ಕರುಳಿನ ಆಕ್ರಂದನ ಮುಗಿಲು ಮುಟ್ಟಿದೆ. 6 ವರ್ಷದ ಹುಡುಗ ಸರ್, ನಮ್ಮ ಅಣ್ಣ ಮಗ ಅಶ್ವಂತ್ ಅಂತ. 6 ವರ್ಷದ ಹುಡುಗ ಲಾರಿ ಕೆಳಗಡೆ ಕುತ್ಕೊಂಡಿದ್ದಾನೆ ಸರ್. ಬಿಸಿಲು ಜಾಸ್ತಿ ಹೊಡಿತಾ ಇದೆ ಅಂತ ಲಾರಿ ಟೈರ್ ಹತ್ರ ಕುತ್ಕೊಂಡಿದ್ದಾನೆ. ಇವನೇನು ಮಾಡಿದ್ದಾನೆ, ಹಿಂದ್ಗಡೆ ರಿವರ್ಸ್ ಬಂದು ಹೊಡೆದಿದ್ದಾನೆ. ತಲೆ ಬುಡೆ ಎಲ್ಲ ಚಿಂದಿಯಾಗಿಬಿಟ್ಟಿದೆ ಸರ್. ಗಂಡ ಹೆಂಡತಿ, ಒಂದು ಹುಡುಗಿ ಒಂದು ಹುಡುಗ ಸರ್. ಶಾಲೆಗೆ ಹೋಗ್ತಾ ಇದ್ದ, ಎಕ್ಸಾಮ್ ಮುಗಿತಂತ ಇವಾಗ ಲೀವಲ್ಲಿದ್ದ ಸರ್. ಇನ್ನು ಸ್ಥಳಕ್ಕೆ ಸಿಟಿ ಮಾರ್ಕೆಟ್ ಪೊಲೀಸರು ಭೇಟಿ ನೀಡಿ ಲಾರಿ ಚಾಲಕನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ದಾರೆ. ಕೂಲಿ ಅರಸಿ ಬೆಂಗಳೂರಿಗೆ ಬಂದಂತಹ ದಂಪತಿ ಮಗು ಕಳ್ಕೊಂಡು ಅನಾಥವಾಗಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.